ಪೊಲೀಸ್ ತನಿಖೆಯಿಂದ ವರ್ತೂರು ಪ್ರಕಾಶ್ ಮತ್ತು ಶ್ವೇತಾ ಗೌಡ ಚಾಟಿಂಗ್ ಸೀಕ್ರೆಟ್ ರಿವೀಲ್ ಆಗಿದೆ. ಗುಲಾಬ್ ಜಾಮೂನ್ ಅಂತ ವರ್ತೂರು ಅವರ ನಂಬರ್ ಅನ್ನ ಶ್ವೇತಾ ಗೌಡ ಸೇವ್ ಮಾಡಿಕೊಂಡಿದ್ಲಂತೆ. ಫೇಸ್ಬುಕ್ ಮೂಲಕ ಶ್ವೇತಾ ಸಂಪರ್ಕ ಮಾಡಿದ್ರು ಪ್ರಕಾಶ್ ಅನ್ನೋ ಮಾಹಿತಿ ಇದೆ. ಶ್ವೇತಾ ಬಳಿಯೇ ಪ್ರಕಾಶ್ ಲಕ್ಷ ಹಣ ಪಡೆದಂತಹ ಆರೋಪವನ್ನ ಸದ್ಯಕ್ಕೆ ಶ್ವೇತಾ ಗೌಡ ಮಾಡ್ತಾ ಇರೋದು. 3 ಬ್ರಾಸ್ಲೆಟ್, 1 ರಿಂಗ್, 10 ಲಕ್ಷ ಹಣ ಪಡೆದಿರೋ ಆರೋಪವನ್ನ ಶ್ವೇತಾ ಮಾಡ್ತಾ ಇದ್ದಾಳೆ. ಶ್ವೇತಾ ಜೊತೆ ತಿರುಪತಿಗೆ ತೆರಳೋದಕ್ಕೆ ಟಿಕೆಟ್ ಕೂಡ ಬುಕ್ ಮಾಡಿದ್ರಂತೆ. ಗುಡ್ ಮಾರ್ನಿಂಗ್ ಚಿನ್ನು ಅಂತ ಆ ಮೆಸೇಜ್ ಸ್ಕ್ರೀನ್ ಶಾಟ್ ಪೊಲೀಸ್ ಮೂಲಗಳಿಂದ ನಮಗೆ ಲಭ್ಯವಾಗಿದೆ. ಮೈಸೂರು ಪಾಕ್ ಅಂತ ಸ್ವೀಟ್ ಅಲ್ಲ ಹೆಸರನ್ನ ಸೇವ್ ಮಾಡಿಕೊಂಡಿರೋದು. ರಸಗುಲ್ಲಾ ಅಂತ ಪ್ರಭಾವಿಗಳ ಹೆಸರನ್ನ ಈಕೆ ಸೇವ್ ಮಾಡಿಕೊಂಡಿದ್ದಾಳೆ. ಈಕೆಯ ಫೋನ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕೋಲಾರ ಮೂಲದ ಪ್ರಭಾವಿ ರಾಜಕಾರಣಿಗಳ ಮತ್ತು ಪ್ರಭಾವಿ ವ್ಯಕ್ತಿಗಳ ನಂಬರ್ ಸೇವ್ ಆಗಿತ್ತು. ಆ ನಂಬರ್ ಕೂಡ ಸ್ವೀಟ್ಸ್ ಹೆಸರಲ್ಲಿ ಸೇವ್ ಆಗಿತ್ತು. ಇನ್ನು ವರ್ತೂರು ಪ್ರಕಾಶ್ ಅವರ ಜೊತೆ ಸಂಪರ್ಕ ಹೊಂದಿದ್ಲು, ಆಪ್ತಳು ಅಂತಲೂ ಕೂಡ ಪೊಲೀಸ್ ತನಿಖೆಯಿಂದ ಬಯಲಾಗ್ತಿರೋ ಮಾಹಿತಿ. ಆದರೆ ಈಗ ಏನು ಹೊಸ ಇನ್ಫಾರ್ಮೇಶನ್ ಅಂದರೆ, ವರ್ತೂರು ಪ್ರಕಾಶ್ ಅವರೇ ಈ ಶ್ವೇತಾ ಗೌಡಲಿಂದ ದುಡ್ಡು ಪಡೆದಿದ್ರು ಅನ್ನುವಂತಹ ಮಾಹಿತಿಯನ್ನ ತನಿಖೆಯ ಸಂದರ್ಭದಲ್ಲಿ ಈಕೆ ಬಾಯ್ಬಿಟ್ಟಿದ್ದಾಳೆ. ಆರೋಪವನ್ನ ಪ್ರಕಾಶ್ ಮೇಲೆ ಸದ್ಯಕ್ಕೆ ಮಾಡ್ತಾ ಇರೋದು. ಆ ಸ್ಕ್ರೀನ್ ಶಾಟ್ ಅನ್ನ ಗಮನಿಸ್ತಾ ಇದ್ರು. ಗುಡ್ ಮಾರ್ನಿಂಗ್ ಚಿನ್ನು ವಿತ್ ಹಾರ್ಟ್ ಸಿಂಬಲ್ ಮತ್ತು ಒಂದು ರಿಂಗ್ ಇರುವಂತಹ ಫೋಟೋ ಅದು. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಶ್ವೇತಾ ಬಳಿಯೇ ಲಕ್ಷ ಹಣವನ್ನ ಈ ವರ್ತೂರು ಪ್ರಕಾಶ್ ಅವರು ಪಡೆದಿದ್ರು ಅನ್ನೋ ಹೊಸ ಆರೋಪ ಶ್ವೇತಾ ಮಾಡ್ತಾ ಇರೋದು. ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ? ರೈಟ್, ಮತ್ತೆ ಸಂಪರ್ಕ ಮಾಡ್ತೀವಿ ನಮ್ಮ ಪ್ರತಿನಿಧಿಯವರನ್ನ. ಫೇಸ್ಬುಕ್ ಮೂಲಕ ಈ ಶ್ವೇತಾ ಸಂಪರ್ಕ ಮಾಡಿದ್ರು ಪ್ರಕಾಶ್ ಅನ್ನುವಂತಹ ಇನ್ಫಾರ್ಮೇಶನ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ನವರತ್ನ ಜುವೆಲ್ಸ್ನಲ್ಲಿ 2 kgಕ್ಕೂ ಅಧಿಕ ಚಿನ್ನ ಪಡೆದು ವಂಚನೆ ಮಾಡಿರುವಂತಹ ಗಂಭೀರ ಪ್ರಕರಣ ಇದು. ಇದೇ ಪ್ರಕರಣದಲ್ಲಿ ಮೈಸೂರಿಗೆ ಹೋಗ್ತಾ ಇದ್ದಾಗ ಪೊಲೀಸರು ಈ ಶ್ವೇತಾ ಗೌಡಳನ್ನ ಲಾಕ್ ಮಾಡಿದ್ದಾರೆ. ಶ್ವೇತಾ ಗೌಡ ವಿಚಾರಣೆ ನಡೆಸಿದಾಗ ಇಂಟ್ರೆಸ್ಟಿಂಗ್ ಮಾಹಿತಿ ಬೆಳಕಿಗೆ ಬಂದಿದೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್, ಈ ಶ್ವೇತಾ ಗೌಡ ತನಿಖೆ ಆಗ್ತಾ ಇದೆ. ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ? ಸ್ನೇಹಿತೆ ಸೋಗಿನಲ್ಲಿ ವಂಚನಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುಲಕೇಶಿ ನಗರ ಎಸಿಪಿ ಗೀತಾ ಅವರ ನೇತೃತ್ವದಲ್ಲಿ ಆರೋಪಿತೆ ಶ್ವೇತಾ ಗೌಡನ ಸತತ 7 ದಿನಗಳ ಕಾಲ ತೀವ್ರ ವಿಚಾರಣೆ ನಡೆಸುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಸುಮಾರು 2 kg 945 ಗ್ರಾಂ ಚಿನ್ನಾಭರಣ, 2,42 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಆರೋಪಿತೆ ಪಡ್ಕೊಂಡಿರ್ತಾಳೆ. ಈಕೆ ಎಲ್ಲೂ ಕೂಡ ನೇರವಾಗಿ ಜ್ಯುವೆಲರಿ ಶಾಪ್ಗೆ ಹೋಗಿ ಅಲ್ಲಿಂದ ನೇರವಾಗಿ ಚಿನ್ನಾಭರಣವನ್ನು ತಗೊಂಡ್ಬರೋದಿಲ್ಲ. ಬದಲಿಗೆ ಈಕೆ ವರ್ತೂರು ಪ್ರಕಾಶ್ ಆಪ್ತೆ ಅಂತೇಳಿ ಹೇಳ್ಕೊಂಡಿರ್ತಾಳೆ, ಪರಿಚಯ ಮಾಡ್ಕೊಂಡಿರ್ತಾಳೆ. ನವರತ್ನ ಜ್ಯುವೆಲರ್ಸ್ ಮಾಲೀಕ ಸಂಜಯ್ ಬಾಪ್ನ ಅವರು ಈ ವಿಚಾರವನ್ನ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜಯ್ ಬಾಪ್ರಾ ಅವರನ್ನ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಪುಲಕೇಶಿ ನಗರ ಪೊಲೀಸರು ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸಂಜಯ್ ಬಾಪ್ನ ನೇರವಾಗಿ ವರ್ತೂರು ಪ್ರಕಾಶ್ ಅವರ ಮೇಲೆ ಆರೋಪವನ್ನು ಮಾಡಿರುವಂತದ್ದು. ಇದೇ ವರ್ತೂರು ಪ್ರಕಾಶ್ ಶ್ವೇತಾ ಗೌಡಳನ್ನ ಪರಿಚಯ ಮಾಡಿಕೊಟ್ರು. ಈಕೆ ನನ್ನ ಆಪ್ತೆ, ಬೆಂಗಳೂರಿನಲ್ಲಿ ಜ್ಯುವೆಲರಿ ಶಾಪ್ ಅನ್ನ ತೆರೀತಿದ್ದಾಳೆ, ಈಕೆ ನಿಮ್ಮಿಂದನೇ ಪರ್ಚೇಸ್ ಮಾಡ್ತಾಳೆ ಅಂತೇಳಿ. ಅದರಂತೆ ಮೊದಲಿಗೆ ಅಪ್ರೂವರ್ ಅನ್ನ ಮಾಡ್ತಾರೆ. ಈಕೆ ನಮ್ಮ ಅಂಗಡಿಯಲ್ಲೇ ಜ್ಯುವೆಲರಿ ಶಾಪ್ ಅನ್ನ ಜ್ಯುವೆಲರಿಯನ್ನ ಖರೀದಿ ಮಾಡ್ಲಿಕ್ಕೆ ಅಂತೇಳಿ ಹಂತವಾಗಿ ಕಳೆದ ಆಗಸ್ಟ್ನಿಂದ ಅಕ್ಟೋಬರ್ವರೆಗೂ ಸುಮಾರು 2 ತಿಂಗಳ ಕಾಲಾವಧಿಯಲ್ಲಿ 2 kg 945 ಗ್ರಾಂ ಚಿನ್ನಾಭರಣವನ್ನು ಈಕೆ ಖರೀದಿಯನ್ನು ಮಾಡಿರುವಂಥದ್ದು. ಒಂದು ಕಡೆ ಚಿನ್ನಾಭರಣವನ್ನು ಖರೀದಿ ಮಾಡ್ತಾಳೆ. ಖರೀದಿ ಮಾಡಿದಂಥ ಚಿನ್ನಾಭರಣಗಳ ಪೈಕಿ 1 ರಿಂಗು, ಸುಮಾರು 3 ಬ್ಲಾಸ್ಲೈಟು, ಸುಮಾರು 10 ಲಕ್ಷದಷ್ಟು ಹಣವನ್ನು ಸ್ವತಃ ವರ್ತೂರು ಪ್ರಕಾಶ್ ಅವ್ರಿಗೆ ಕೊಟ್ಟಿದ್ದೀನಿ ಅಂತೇಳಿ ಆರೋಪಿತೆ ಶ್ವೇತಾ ಗೌಡ ಎಸಿಪಿ ಗೀತಾ ಅವರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ವರ್ತೂರು ಪ್ರಕಾಶ್ ಮಾತ್ರ ಅಲ್ಲ, ವರ್ತೂರು ಪ್ರಕಾಶ್ ಅವರ ಕಿರಿಯ ಮಗ, 3ನೇ ಮಗ ನಿತಿನ್ಗೂ ಕೂಡ ಪೊಲೀಸರು 3 ನೋಟಿಸ್ಗಳನ್ನು ಕೊಟ್ಟಿರುವಂಥದ್ದು. ಇವತ್ತು ವಿಚಾರಣೆಗೆ ಹಾಜರಾಗದೇ ಇದ್ದಂಥ ಸಂದರ್ಭದಲ್ಲಿ ವರ್ತೂರು ಪ್ರಕಾಶ್ ಅವರನ್ನ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.